ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಜೈಲಲ್ಲಿರೋ ದರ್ಶನ್ ಸರ್ ಅವರ ಸೆಲ್ಲಲ್ಲಿರೋ ಸಹ ಕೈದಿಗಳಿಗೆ ಹೊಡೆದಿದ್ದಾರೆ, ಅನುಕುಮಾರ್ ಮತ್ತೆ ಜಗ್ಗ ಅನ್ನೋರಿಗೆ ಹೊಡೆದಿದ್ದಾರೆ ಅಂತ ನಿನ್ನೆ ತುಂಬಾ ನ್ಯೂಸ್ ಆಯ್ತು ನ್ಯೂಸ್ ಚಾನಲ್ ಅಲ್ಲಿ. ಆ ನ್ಯೂಸ್ ಜೆನ್ಯೂನ್ ಅಲ್ವೋ, ಬಲ್ಲ ಮೂಲಗಳ ಪ್ರಕಾರ ನಮಗೆ ನ್ಯೂಸ್ ಬಂದಿದೆ ಅಂತ ತುಂಬಾ ಜನ ಒಬ್ರು ಶುರು ಹಚ್ಕೊಂಡ್ರು. ಅದನ್ನ ಎಲ್ಲಾ ನ್ಯೂಸ್ ಚಾನಲ್ ಅಲ್ಲೂ ಅದನ್ನ ಪ್ರಚಾರ ಮಾಡಕ್ಕೆ ಶುರು ಮಾಡ್ಕೊಂಡ್ರು. ಅದು ನಂದು ಕಾಪಿರೈಟ್ ಆದ್ರೂ ಪರವಾಗಿಲ್ಲ ಅಂತ ಅದನ್ನ ಡೌನ್ಲೋಡ್ ಮಾಡ್ಕೊಬಿಟ್ಟು ಹಾಕಿದೀನಿ. ಈ ವಿಡಿಯೋ ಮಾಡ್ತಾರ ಉದ್ದೇಶ ಏನು ಅಂತ ಹೇಳ್ತೀನಿ. ಒಂದ್ಸರಿ ಆ ಕ್ಲಿಪ್ ನ ನೋಡ್ಕೊಂಡ್ ಬಂದ್ಬಿಡಿ. ದರ್ಶನ್ ದರ್ಪ ಕಡಿಮೆ ಆಗಿಲ್ಲ. ಜೈಲಿನಲ್ಲಿ ಮತ್ತೆ ಹಳೆ ಚಾಳಿ ಮುಂದುವರೆಸಿದ್ದಾರೆ ದಾಸ. ಟಿವಿ9 ನಲ್ಲಿ ದರ್ಶನ್ ರಂಪಾಟದ ಎಕ್ಸ್ಕ್ಲೂಸಿವ್ ಸುದ್ದಿ. ದರ್ಶನ್ ನೀಡ್ತಾ ಇರೋ ಚಿತ್ರಹಿಂಸೆಗೆ ಸಹ ಕೈದಿಗಳು ವಿಲವಿಲ ಅಂತ ಇದ್ದಾರೆ. ದರ್ಶನ್ ಇರುವ ಸೆಲ್ನಲ್ಲೇ 5 ಆರೋಪಿಗಳಿದ್ದಾರೆ. ಅನುಕುಮಾರ್, ಜಗ್ಗ, ನಾಗರಾಜ್, ಪ್ರದೋಷ್, ಲಕ್ಷ್ಮಣ್ ಇವರೆಲ್ಲ ಕೂಡ ಅದೇ ಸೆಲ್ನಲ್ಲೇ ಇದ್ದಾರೆ. ಸಹಜವಾಗಿ ಇದ್ದ ನಟ ಅವರ ವರ್ತನೆಯಲ್ಲಿ ಬದಲಾವಣೆ ಕಂಡಿದ್ದಾರೆ ಸಹ ಕೈದಿಗಳು. ಸೆಲ್ನಲ್ಲಿ ಮಲಗಿದ್ದವರನ್ನ ಕಾಲಲ್ಲಿ ಒದ್ದು ಎಬ್ಸಿದ್ದಾರಂತೆ ದರ್ಶನ್. ಎದ್ದೇಳ್ರೋ ಬೇಗ ಅಂತ ಅವಾಚ್ಯವಾಗಿ ಬೈದಿದ್ದಾರಂತೆ. ನಾಗರಾಜ್ ಬಿಟ್ಟು ಉಳಿದವರಿಗೆ ಮಾನಸಿಕವಾಗಿ, ದೈಹಿಕವಾಗಿ ದರ್ಶನ್ ಹಿಂಸೆ ಕೊಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇವ್ರು ಹೇಳೋ ಪ್ರಕಾರ ಈ ಬಲ್ಲ ಮೂಲ ಅಂದ್ರೆ ಯಾವುದು, ಇವ್ರಿಗೆ ಹೇಳಿದವ್ರು ಯಾರು, ನ್ಯೂಸ್ ನ ಕೊಟ್ಟಂತ ಅಧಿಕೃತ ಮೂಲ ಯಾವುದು ಅನ್ನೋದನ್ನ ಈ ನ್ಯೂಸ್ ಚಾನಲ್ ಅವರು ಹೇಳ್ಬೇಕು. ಇದನ್ನ ನ್ಯೂಸ್ ಚಾನಲ್ ಅಲ್ಲಿ ಇದನ್ನ ಈ ತರ ಪ್ರಚಾರ ಮಾಡಿ ಅದನ್ನ ಒಬ್ರು ವಿರುದ್ಧ ಈ ತರ ಪ್ರಚಾರ ಮಾಡ್ತಿರೋದು ಸುಳ್ಳಾಗಿದ್ರೆ ಇದ್ರ ವಿರುದ್ಧ ಕಾನೂನು ಕ್ರಮ ಏನಾದ್ರು ತಗೋಬೇಕು. ಅದ್ರಕ್ಕೆ ಏನಾದ್ರು ಒಂದು ಕಾಯ್ದೆ ಏನಾದ್ರು ಇರಬೇಕು. ಏನೂ ಇಲ್ಲ. ಈ ನ್ಯೂಸ್ ಚಾನಲ್ ಅವರು ಮನ್ಸಿಗೆ ಬಂದಂಗೆ ಏನ್ ಬೇಕಾದ್ರೂ ಹಾಕ್ಬೋದು. ಅದು ಯಾರ ವಿರುದ್ಧನಾಗ್ಲಿ ಏನಾದ್ರೂ ಆಗ್ಲಿ ಒಂದು ಕ್ವಶನ್ ಮಾರ್ಕ್ ಹಾಕ್ಬಿಟ್ಟು ಏನ್ ಬೇಕಾದ್ರೂ ಹಾಕ್ಬೋದು ಇವರು ಅನ್ನುವಂತ ಒಂದು ಸರ್ವಾಧಿಕಾರಿ ಧೋರಣೆ. ಯಾವ ತರ ಅಂತಂದ್ರೆ ಈ ಅಧಿಕಾರ ಇರುವಂತವ್ರು ಸರ್ವಾಧಿಕಾರ ಮಾಡೋದು ಬೇರೆ, ಈ ನ್ಯೂಸ್ ಚಾನಲ್ ಅವರು ಸರ್ವಾಧಿಕಾರ ಮಾಡೋದು ಬೇರೆ. ಇದನ್ನ ಯಾಕೆ ಈ ತರ ಹೇಳ್ತಿದೀನಿ ಅಂತಂದ್ರೆ ಇನ್ನೊಂದು ನ್ಯೂಸ್ ಚಾನಲ್ ಅವ್ರು ಏನ್ ಹಾಕಿದ್ದಾರೆ, ಟಿವಿ5 ನ್ಯೂಸ್ ಚಾನಲ್ ಅವ್ರು ಏನ್ ಹಾಕಿದ್ದಾರೆ ಅನ್ನೋದನ್ನು ಡೌನ್ಲೋಡ್ ಮಾಡಿ ಹಾಕಿದೀನಿ. ಒಂದ್ಸರಿ ನೋಡಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಲ್ಲಿರತಕ್ಕಂತಹ ಆರೋಪಿ ದರ್ಶನ್ ಹಲ್ಲೆ ಮಾಡಿಬಿಟ್ಟಿದ್ದಾರೆ. ಜೊತೆಲಿದ್ದವರಿಗೆ ತುಂಬ ಹೊಡೆದು ಬಿಟ್ಟಿದ್ದಾರಂತೆ. ಪ್ರದೋಷಿಂದ ಹಿಡಿದು ಜಗ್ಗನವರೆಗೂ ಹಾಗೆ ಹೊಡೆದು ಬಿಟ್ಟಿದ್ದಾರಂತೆ, ಹೀಗೆ ಹೊಡೆದು ಬಿಟ್ಟಿದ್ದಾರೆ ಅಂತ ಬಹಳ ಬೆಳಗ್ಗೆ ಇದು ಸುದ್ದಿ ಆಗ್ತಾ ಇತ್ತು. ಇದ್ರ ಬಗ್ಗೆ ಟಿವಿ5 ಚೆಕ್ ಮಾಡುತ್ತೆ. ಹೌದಾ, ಈ ಥರ ಆಗಿರೋದು ನಿಜಾನಾ, ಈ ರೀತಿಯೂ ಆಗಬಹುದಂತ ಅಗ್ರಿ. ರೇಣುಕಾಸ್ವಾಮಿ ಕೊಲೆ ಆರೋಪಿಗಳೇ ಅವರೆಲ್ಲರೂ ಕೂಡ ಸಾಕಷ್ಟು ಜೀವನದಲ್ಲಿ ಇದೀಗ ನೋಡಿಬಿಟ್ಟಿದ್ದಾರೆ. ಜೈಲು ಜೀವನವನ್ನು ಹಿಂದೆ ಯಾವತ್ತೂ ಕಾಣದ ರೀತಿಯಲ್ಲಿ ಜೈಲು ಜೀವನವನ್ನು ಇವತ್ತಿಗೆ ನೋಡಿಬಿಟ್ಟಿದ್ದಾರೆ. ಇದರ ಆಚೆಗೆ ಇವರು ಜೈಲಲ್ಲಿದ್ದಾರೆ ಎಂದ ಮಾತ್ರಕ್ಕೆ, ಜೈಲು ಒಳಗಡೆಯಿಂದ ಇವರು ಯಾರ ಹತ್ರನೂ ಮಾತಾಡೋಕೆ ಆಗ್ತಿಲ್ಲ ಎಂದ ಮಾತ್ರಕ್ಕೆ ಏನು ಬೇಕಾದರೂ ಇವ್ರ ಬಗ್ಗೆ ಹೇಳೋಕ್ಕಾಗಲ್ಲ, ಅಲ್ಲ ಹೇಳಬಾರದು. ಇವರು ಯಾರ ಹತ್ರನೂ ಈ ಥರ ನಡೆದಿಲ್ಲ, ಈ ಥರ ಆಗಿಲ್ಲ, ಇದೆಲ್ಲ ಸುಳ್ಳು ಅಂತ ಅವ್ರಿಗೆ ಹೇಳ್ಕೊಳಕ್ಕಾಗಲ್ಲ. ಹಾಗಂದ ಮಾತ್ರಕ್ಕೆ ಅವ್ರ ಬಗ್ಗೆ ಏನು ಬೇಕಾದರೂ ಮಾತಾಡೋಕ್ಕೂ ಆಗಲ್ಲ, ಮಾತಾಡಬಾರ್ದು. ಸೊ ಚೆಕ್ ಮಾಡ್ತು ಟಿವಿ5 ಕನ್ನಡ. ನಿಜಾನ ಇದು? ದರ್ಶನ್ ಈ ಥರ ಹಲ್ಲೆ ಮಾಡೋಕ್ಕೆ ಸಾಧ್ಯ? ಅದು ಒಬ್ಬರಿಬ್ಬರಿಗಲ್ಲ, 4-5 ಜನ 5-6 ಜನಕ್ಕೆ ಅವ್ರು ಮಲಗಿದ್ರಂತೆ. ದರ್ಶನ್ ಒದ್ದುಬಿಟ್ರಂತೆ, ಹೊಡೆದುಬಿಟ್ರಂತೆ, ಬೈದುಬಿಟ್ರಂತೆ, ಇದೆಲ್ಲ ಇತ್ತು. ಸರಿ ಅಂತ ನಾವು ಚೆಕ್ ಮಾಡಿಕೊಂಡಾಗ ಜೈಲಿನ ಯಾವುದೇ ಅಧಿಕಾರಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೌದು ಹೊಡೆದಿರೋದು ನಿಜ ಅಂತ ಹೇಳಿಲ್ಲ. ಸೊ ಅಲ್ಲಿಗೆ ಇದು ಸುಳ್ಳು ಅಂತ ಆಯಿತು. ಇವ್ರು ಹೇಳೋ ಪ್ರಕಾರ ಬೇರೆ ಇವ್ರು ಹೇಳ್ತಿರೋದು ಬೇರೆ ನ್ಯೂಸ್ ಚಾನಲ್ ಅವ್ರು ಆಗ್ತಾ ಇದಾರೆ ಅಂತ ಹೇಳ್ತಲ್ಲ, ಡೈರೆಕ್ಟ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಇದು ವೈರಲ್ ಆಗ್ತಾ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಅಂತ ಹೇಳ್ತಿದ್ರೆ ಯಾವುದೇ ಕಾರಣಕ್ಕೂ ಇವರು ಸೋಷಿಯಲ್ ಮೀಡಿಯಾ ಬಗ್ಗೆ ಮಾತಾಡ್ತಿಲ್ಲ, ಬೇರೆ ನ್ಯೂಸ್ ಚಾನಲ್ ಅವ್ರು ಹಾಕಿರೋ ವಿಚಾರದ ಬಗ್ಗೆ ಮಾತಾಡ್ತಿದ್ದಾರೆ. ಇವ್ರು ಹೇಳೋ ಪ್ರಕಾರ ದರ್ಶನ್ ಸರ್ ಏನು ಅಲ್ಲೇ ಮಾಡಿಲ್ಲ, ಇದೊಂದು ವದಂತಿ, ಇದೊಂದು ಸುಳ್ಳು ಸುದ್ದಿ, ಈ ತರ ಟಿವಿ5 ಅವ್ರು ಹೇಳ್ತಾ ಇದ್ದಾರೆ. ಇವಾಗ ಅದನ್ನ ನಿಜ ಅನ್ಕೋಬೇಕಾ, ಇದು ನಿಜ ಅನ್ಕೋಬೇಕು, ಏನ್ ಅನ್ಕೋಬೇಕು ಜನ? ಇವಾಗ ದರ್ಶನ್ ಸರ್ದು ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆಯಪ್ಪ, ಈ ಟೈಮಲ್ಲಿ ಏನೋ ಒಂದು ನೆಗೆಟಿವ್ ಮಾಡಬೇಕು ಅನ್ನೋದಕ್ಕೋಸ್ಕರನ ಈ ತರ ಮಾಡ್ತಿರೋದು. ಡೆವಿಲ್ ಸಿನಿಮಾ ಯಾರು ನೋಡಬಾರ್ದು ಅನ್ನೋದಕ್ಕೋಸ್ಕರನ ಈ ತರ ಮಾಡ್ತಿರೋದು. ಇದರ ಅಕಸ್ಮಾತ್ ಇದು ಸುಳ್ಳು ಸುದ್ದಿ ಆಗಿದ್ರೆ ಇನ್ನು ಮಾಧ್ಯಮದವರಿಗೆ ಏನ್ ಶಿಕ್ಷೆ ಆಗ್ಬೇಕು? ಟಿವಿ ಬಂದ್ ಮಾಡಿಸ್ತಾರ, ಏನ್ ಮಾಡಿಸ್ತಾರೆ? ಮಾಡಬಾರ್ದಲ್ವಾ? ಈ ತರ ಒಬ್ಬ ವ್ಯಕ್ತಿ ವಿರುದ್ಧ ಈ ತರ ಒಂದು ಷಡ್ಯಂತ್ರ ಮಾಡಿ ಈ ತರ ಸುಳ್ಳುಗಳನ್ನ ಹೇಳಿ ಜನಗಳಿಗೆ ನಂಬಿಸಿ ಈ ತರ ಮಾಡೋದ್ರೆ ತಪ್ಪಲ್ವಾ? ಯಾವ ಮಟ್ಟಕ್ಕೆ ಅಂತಂದ್ರೆ ಯಾವುದೇ ಒಂದು ಏನಾರ ಆಗಲಿ ದರ್ಶನ್ ಸರ್ ವಿಷಯ ಏನೇ ಬರಲಿ ಒಂದು ನೆಗೆಟಿವ್. ಯಾವ ತರ ಅಂತಂದ್ರೆ ಒಬ್ಬ ವ್ಯಕ್ತಿಯ ಸ್ಟ್ರಗಲ್ಗೆ ಬೆಲೆನೇ ಇಲ್ಲ. ಒಂದು ಸ್ಥಾನಕ್ಕೆ ಬರಬೇಕು ಅಂದ್ರೆ ಆ ವ್ಯಕ್ತಿ ಎಲ್ಲಿಂದ ಎಲ್ಲಿವರೆಗೂ ಕಷ್ಟಪಟ್ಟು ಎಷ್ಟು ಮುಳ್ಳು. ಈ ತರ ನಾನೇ ಇವತ್ತೊಂದು ವಿಡಿಯೋ ಮಾಡ್ತಾ ಇದೀನಿ ಅಂದ್ರೆ ಇದರಲ್ಲಿ ನೆಗೆಟಿವ್ ಕಮೆಂಟ್ ಹಾಕುವಂತ 1000 ಜನ. ಒಂದು ಸಣ್ಣ ವಿಡಿಯೋ ಯೂಟ್ಯೂಬ್ ವಿಡಿಯೋ ಮಾಡೋದಕ್ಕೆ ನೆಗೆಟಿವ್ ಕಮೆಂಟ್ ಹಾಕಿ ಬಾಯಿ ಬಂದಂಗೆ ಬೈಕೊಂಡು ತುಣಿಬೇಕು ಅನ್ಕೊಳ್ಳೋರು 1000 ಜನ, ಬೆಳೆಸ್ಬೇಕು ಅನ್ಕೊಳ್ಳೋರು ಕೆಲವು ಜನ ಅಂತವ್ರು ಸಬ್ಸ್ಕ್ರೈಬ್ ಅದು ಇದು ಮಾಡಿ ಸಪೋರ್ಟ್ ಮಾಡ್ತಿರ್ತಾರೆ. ಈ ಕಮೆಂಟ್ ಹಾಕೋರು ಇರ್ತಾರಲ್ಲ ಕೆಟ್ಟದಾಗೆ, ಅದು ಎಲ್ಲಾ ಜಾಗದಲ್ಲಿ ಇರ್ತಾರೆ. ಆದ್ರೆ ಅದೇ ತರ ದರ್ಶನ್ ಸರ್ ಅಲ್ಲಿಂದ ಅಲ್ಲಿವರೆಗೂ ಬರೋದಕ್ಕೆ, ಕೆಳಗಿಂದ ಮೇಲವರೆಗೂ ಬರೋದಕ್ಕೆ ಇಷ್ಟು ಸ್ಟ್ರಗಲ್ ಮಾಡಿರ್ಬೇಕು. ಆ ಸ್ಟ್ರಗಲ್ನ ಹಾಳು ಮಾಡೋದಕ್ಕೆ ನೀವು ಏನ್ ಅಧಿಕಾರ ಇದೆ ನಿಮಗೆ? ಯಾಕೆ ಈ ತರ ದರ್ಶನ್ ಸರ್ ವಿರುದ್ಧ ಇದೇ ತರ ಷಡ್ಯಂತ್ರ ಮಾಡ್ಕೊಂಡು ಆಗಿಂದನೂ ಬಂದ್ರಿ? ದರ್ಶನ್ ಸರ್ ಒಂದ್ ಮಟ್ಟಕ್ಕೆ ಅವರು ಈ ತರ ಆಗೋದಕ್ಕೆ ನ್ಯೂಸ್ ಚಾನಲ್ ಅವ್ರ ಪಾತ್ರ ತುಂಬಾ ದೊಡ್ಡದಿದೆ. ಅದು ನ್ಯೂಸ್ ಚಾನಲ್ ಅವ್ರು ಅಷ್ಟು ಟಾರ್ಗೆಟ್ ಮಾಡಿ ದರ್ಶನ್ ಸರ್ನ ಈ ತರ ಬಂದಿಲ್ಲಕ್ಕೆ ಒಂದು ಮೇನ್ ಕಾರಣ ನ್ಯೂಸ್ ಚಾನಲ್ ಅವರು.
ಈಗ ಅಭಿಮಾನಿಗಳು ಕೆಲವರು ತುಂಬಾ ಒಳ್ಳೆ ಅಭಿಮಾನಿಗಳಿದ್ದಾರೆ. ಅಭಿಮಾನಿಗಳನ್ನ ಅಷ್ಟು ಮಟ್ಟಿಗೆ ದರ್ಶನ್ ಸರ್ ಕಾಪಾಡ್ಕೋಬೇಕು ಅಂತಂದ್ರೆ ಅವ್ರು ಮಾಡಿರೋ ಒಳ್ಳೆ ಕೆಲಸನೂ ಕಾರಣ. ಆ ಒಳ್ಳೆ ಕೆಲಸ ಅದು ನ್ಯೂಸ್ ಆಗೋದೇ ಇಲ್ಲ. ಓಕೆ, ಒಳ್ಳೆ ಕೆಲಸನೇ ನ್ಯೂಸ್ ಆಗ್ಬೇಕು ಅಂತೇನಿಲ್ಲ, ಕೆಟ್ಟದ್ ಮಾಡಿದಾಗಲೇ ಜಾಸ್ತಿ ನ್ಯೂಸ್ ಆಗೋದು. ನಿಮಗೆ ಕೆಟ್ಟದ್ನೇ ನ್ಯೂಸ್ ಮಾಡ್ಬೇಕು ಅನ್ನಂಗಿದ್ರೆ ಸತ್ಯನ ನ್ಯೂಸ್ ಮಾಡಿ, ಏನ್ ನಡೆದಿದೆ ಅನ್ನೋದನ್ನ ನ್ಯೂಸ್ ಮಾಡಿ. ಅದ್ಬಿಟ್ಟು ಈ ತರ ಸುಳ್ಳುಗಳನ್ನ ನ್ಯೂಸ್ ಮಾಡಿ ಅವ್ರನ್ನ ಇಷ್ಟಪಡುವಂತ ಅಭಿಮಾನಿಗಳಿದ್ದಾರೆ, ಅಭಿಮಾನಿಗಳಿಗೆ ನೋವಾಗುತ್ತೆ, ಅವ್ರ ಮನೆಯವ್ರಿಗೆ ನೋವಾಗುತ್ತೆ. ಇದು ಯಾವ್ದು ಇಲ್ಲದೆ ದರ್ಶನ್ ಸರ್ ಹೊಡೆದ್ಬಿಟ್ರಂತೆ. ಈಗ ದರ್ಶನ್ ಸರ್ ಮನೆಯವ್ರಿಗೂ ನೋವು, ಅಲ್ಲಿ ಅನುಕುಮಾರ್ ಮತ್ತೆ ಜಗ್ಗ ಅಂತ ಯಾರಿದ್ದಾರೆ ಅವ್ರಿಗೂ, ಅವ್ರ ಮನೆಯವ್ರಿಗೂ ನೋವು. ಏನಾಗಿದೆ ನನ್ನ ಮಗುಗೆ ಅನ್ನೋಂತ ಒಂದು ಟೆನ್ಷನ್. ಇದೆಲ್ಲದ್ರ ಮಧ್ಯೆ ಜೈಲವ್ರು ಸುಮ್ಮನಿರೋದು ಅದು ದೊಡ್ಡ ವಿಷಯ. ಹೊರಗಡೆ ಈ ತರ ನ್ಯೂಸ್ ಆಗ್ತಾ ಇದೆ, ಈ ತರ ಏನು ನಡೆದಿಲ್ಲ ಜೈಲಲ್ಲಿ, ನಮ್ಮ ಜೈಲಲ್ಲಿ ಅಂತ ಜೈಲಧಿಕಾರಿಗಳು ಆಚೆ ಬಂದು ಹೇಳ್ಬೇಕಾನೆ. ಅವರು ಹೇಳ್ತಿಲ್ಲ, ಯಾರಿಗೂ ಅವಶ್ಯಕತೆ ಇಲ್ಲ. ಗೊತ್ತು ಈ ನ್ಯೂಸ್ ಚಾನಲ್ ಮಾಡೋದೊಂದು ಏನೋ ಪ್ರಪಗಂಡ ಮಾಡಬೇಕು ದರ್ಶನ್ ಸರ್ ವಿರುದ್ಧ. ಅದು ಜೈಲವ್ರಿಗೆ ಗೊತ್ತಾಗೋತ್ತಿಲ್ಲ, ನನಗೆ ಗೊತ್ತಿಲ್ಲ. ಜನಕ್ಕೆ ಜೈಲವ್ರ ಕಡೆಯಿಂದ ಒಂದು ಸ್ಪಷ್ಟನೆ ಕೊಡ್ಬೇಕಾಗಿತ್ತು, ಅವ್ರು ಕೊಡ್ತಾ ಇಲ್ಲ. ಯಾಕೆಂತ ಗೊತ್ತಿಲ್ಲ. ಮೀಡಿಯಾಗಳು ಅವ್ರವ್ರ ಲಾಭಕ್ಕೋ ಅಥವಾ ದರ್ಶನ್ ಸರ್ ಮೇಲಿನ ದ್ವೇಷಕ್ಕೋ ಏನು ಅಂತ ಗೊತ್ತಿಲ್ಲ. ಲಾಭ ಅಂತ ಬಂದ್ರೆ ನಾವೆಲ್ಲರೂ ಮಾಡೋದು ಲಾಭಕ್ಕೆ. ಓಕೆ, ಲಾಭಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ಲಿ. ಲಾಭಕ್ಕೋಸ್ಕರ ಇನ್ನೊಬ್ರನ್ನ ತುಣ್ಕೊಂಡು ದ್ವೇಷಕ್ಕೋಸ್ಕರ ಒಬ್ರ ಬಗ್ಗೆ ಕೆಟ್ಟದೇ ಮಾಡ್ಬೇಕು. ಏನು ಕೆಟ್ಟದು ಅಂತಂದ್ರೆ ಅವರು ಸಾಯ ತನಕ ಕೆಟ್ಟದ್ ಮಾಡ್ಬೇಕು ಅಂತ. ಒಂದು ದ್ವೇಷ ಯಾವ ತರ ಅಂದ್ರೆ ಸಾಯ ತನಕ ದ್ವೇಷ ಮಾಡ್ಬೇಕು. ಅವ್ರು ಇನ್ನೂ 10 ಸಿನಿಮಾ ತೆಗೆದು 10 ಸಿನಿಮಾದ ಬಗ್ಗೆನೂ ಮೀಡಿಯಾದವ್ರು ಇದೇ ಕೆಲಸ ಮಾಡ್ತಾರೆ ಅಂತ ಅನ್ಸುತ್ತೆ. ಮೀಡಿಯಾದವ್ರು ಚೇಂಜೇ ಆಗಲ್ಲ ಅನ್ಸುತ್ತೆ. ಇದೇ ಕಾರಣಕ್ಕೆ ಮೀಡಿಯಾದವರಿಗೆ ದರ್ಶನ್ ಸರ್ಗೆ ಇದೇ ಕಾರಣಕ್ಕೆ ಜಗಳ. ಇದೇ ಕಾರಣಕ್ಕೆ ದರ್ಶನ್ ಸರ್ ಮೀಡಿಯಾದವ್ರನ್ನ ಹೇಟ್ ಮಾಡೋದು. ಇನ್ನೇನು ಬೇರೆ ರೀಸನ್ ಇಲ್ಲ ನನ್ನ ಪ್ರಕಾರ. ಇದೇ ತರ ನೆಗೆಟಿವ್ ಮಾಡ್ಕೊಂಡು ಒಬ್ಬ ವ್ಯಕ್ತಿನ ತುಣಿಬೇಕು ಅಂತ ಪ್ರಯತ್ನ ಪಟ್ಟರೆ ಯಾರು ದ್ವೇಷ ಮಾಡಲ್ಲ? ಎಲ್ಲರೂ ಮಾಡ್ತಾರೆ. ದರ್ಶನ್ ಸರ್ ಸಿನಿಮಾ ಬರಲಿ, ದರ್ಶನ್ ಸರ್ ಟ್ರೈಲರ್ ಬರಲಿ, ದರ್ಶನ್ ಸರ್ ಸಿನಿಮಾ ಅನೌನ್ಸ್ ಆಗಲಿ, ದರ್ಶನ್ ಸರ್ ಬರ್ತಡೇ ಬರಲಿ, ಏನ್ ಬಂದ್ರು ಒಂದು ನೆಗೆಟಿವ್. ಏನೇ ಬರಲಿ ಒಂದು ನೆಗೆಟಿವ್ ವಿಚಾರ ಇದ್ದೇ ಇರುತ್ತೆ. ಒಂದು ನೆಗೆಟಿವ್ ವಿಚಾರ ಪ್ರಚಾರ ಮಾಡ್ತಾರೆ. ಅದನ್ನ ಲ್ಯಾಗ್ ಮಾಡ್ತಾರೆ. ದರ್ಶನ್ ಸರ್ ಇರೋಷ್ಟು ದಿವಸನೂ ಲ್ಯಾಗ್ ಮಾಡ್ತಾರೆ. ದರ್ಶನ್ ಹಿಂಗೆ, ದರ್ಶನ್ ಹಂಗೆ, ದರ್ಶನ್. ಒಬ್ಬ ವ್ಯಕ್ತಿ ಯಾವ ತರ ಅಂತಂದ್ರೆ ಮೆಂಟಲ್ ಹೆಲ್ತ್ ನ ಎಷ್ಟು ಕೆಡಿಸ್ಬೋದು ಅಷ್ಟು ಕೆಡಿಸ್ತಾರೆ. ನೀವು ಯೋಚನೆ ಮಾಡಿ, ಸಿಂಪಲ್ ಆಗಿ ನ್ಯೂಸ್ ಚಾನಲ್ ಇಂದ ಹಿಡಿದು ಎಲ್ಲರೂ ಒಬ್ಬ ವ್ಯಕ್ತಿ ವಿರುದ್ಧ ನಿಂತು ಮೆಂಟಲ್ ಟಾರ್ಚರ್ ಕೊಡಕ್ ಶುರು ಮಾಡಿದ್ರು ಅಂತ ಇಟ್ಕೊಳ್ಳಿ. ಯಾವ ರೇಂಜಿಗೆ ವ್ಯಕ್ತಿ ಮೆಂಟಲ್ ಹೆಲ್ತ್ ಖರಾಬ್ ಆಗುತ್ತೆ ಅಂತಂದ್ರೆ ಹೇಳಕ್ಕೆ ಆಗಲ್ಲ. ಬೇರೆ ಯಾರ್ದು ಉದಾಹರಣೆ ಬೇಕಾಗಿಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ಕಮೆಂಟ್ ಆಗ್ತಾ ಇರ್ತಾರಲ್ಲ, ಅದ್ ನೋಡಿ ಡಿಸ್ಟರ್ಬ್ ಆಗ್ಬಿಡ್ತಾರೆ ಕೆಲವರು. ಆಗಲ್ಲ ಬಿಡಿ, ಅದು ಬೇರೆ ಪ್ರಶ್ನೆ. ನಾಯಿಗಳು ಬೊಗಳ್ತವೆ ಅಂತ ಏನು ಮಾಡೋಕ್ಕಾಗಲ್ಲ. ನಾವು ದರ್ಶನ್ ಸರ್ ಅಂತವ್ರನ್ನ ನೋಡಿ ಇನ್ಸ್ಪಿರೇಷನ್ ಆಗಿ ತಗೊಂಡ್ ಬೆಳೆದಿರೋರು ನಾವು. ನಾಯಿಗಳು ಬೊಗಳ್ತವೆ ತಲೆ ಕೆಡ್ಸ್ಕೊಳಕ್ ಹೋಗಬಾರ್ದು. ಆದ್ರೆ ಆ ವ್ಯಕ್ತಿನ ಎಷ್ಟು ತುಣಿಯಕ್ಕೆ ಪ್ರಯತ್ನ ಪಟ್ಟರು ಮಾಧ್ಯಮದವರು, ಅಷ್ಟು ಮೆಂಟಲ್ ಹೆಲ್ತ್ ನ ಹಾಳು ಮಾಡಕ್ ಟಾರ್ಚರ್ ಕೊಟ್ಟರು. ಆ ವ್ಯಕ್ತಿ ಅಲ್ಲಿ ಬಂದು ನಿಂತಿದಾರಲ್ಲ, ಅದಕ್ಕೆ ಆಡ್ಸ್ ಆಫ್ ಹೇಳಲೇಬೇಕು ಏನಾರ ಆಗ್ಲಿ. ಈಗ 11ನೇ ತಾರೀಕು ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. 11ನೇ ತಾರೀಕು ಡೆವಿಲ್ ಸಿನಿಮಾ ರಿಲೀಸ್ ಆಗೋದಕ್ಕೆ ಇನ್ನೂ ಏನೇನ್ ಮಾಡ್ಬೇಕು ಎಲ್ಲ ಮಾಡ್ತಾರೆ. ಇನ್ನಿರೋದೇ 3 ದಿನ. ಇನ್ನು ಏನೇನ್ ಮಾಡ್ಬೇಕು ಎಲ್ಲಾದ್ನೂ ಮಾಡ್ತಾರೆ. ಏನು ಮಾಡಿದ್ರು ಅಭಿಮಾನಿಗಳನ್ನ ತಡಿಯಕ್ಕಾಗಲ್ಲ, ಅಭಿಮಾನಿಗಳ ಪ್ರೀತಿನ ತಡಿಯಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಈ ತರ ನೆಗೆಟಿವ್ ಮಾಡ್ಕೊಂಡು ಬರ್ತಲೇ ಇದಾರೆ ನ್ಯೂಸ್ ಚಾನಲ್ ಅವರು. ಒಂದಂತೂ ಸತ್ಯ, ದರ್ಶನ್ ಸರ್ನ ಈ ನ್ಯೂಸ್ ಚಾನಲ್ ಅವರು ನೆಗೆಟಿವ್ ಆಗಿ ಬಿಟ್ಟು ಪಾಸಿಟಿವ್ ಆಗಿ ತೋರ್ಸೋದೇ ಇಲ್ಲ. ಅಕಸ್ಮಾತ್ ತೋರಿಸಿದ್ರು ಸ್ವಲ್ಪ ಏನೋ ತೋರಿಕೆಗೋಸ್ಕರ ತೋರಿಸ್ಬೋದು ಬಿಟ್ರೆ ನಿಜವಾಗ್ಲೂ ಅವ್ರು ಒಳ್ಳೇದನ್ನ ತೋರ್ಸೋದೇ ಇಲ್ಲ. ನ್ಯೂಸ್ ಚಾನಲ್ ಅವರು ಸತ್ಯ ಹೇಳ್ತಿದಾರೋ ಸುಳ್ಳು ಹೇಳ್ತಿದಾರೋ, ಒಂದು ವೇಳೆ ಸುಳ್ಳು ಹೇಳ್ತಾ ಇದ್ರೆ ಅವ್ರ ವಿರುದ್ಧ ಏನಾದ್ರು ಒಂದು ಕಾನೂನು ಪ್ರಕಾರ ಏನಾದ್ರು ಒಂದು ಆಕ್ಷನ್ ತಗೋಬೇಕು ಸರ್ಕಾರದ ಕಡೆಯಿಂದ. ಅಕಸ್ಮಾತ್ ಅದನ್ನ ತಗೊಳಕ್ ಆಗಿಲ್ಲ ಅಂತಂದ್ರೆ ಇದು ಸರ್ವಾಧಿಕಾರ ಆಗ್ಬಿಡುತ್ತೆ. ನನಗೆ ಮನಸ್ಸಿಗೆ ಬಂದಿದ್ದು ನಾನು ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದೊಂದು ಒಂದು ಸಂಸ್ಥೆಗೆ, ಒಂದು ಮಾಧ್ಯಮಕ್ಕೆ ಬಂದ್ರೆ ಒಬ್ಬ ವ್ಯಕ್ತಿನ ಯಾವ ತರ ತುಣಿಬಹುದು ಅನ್ನೋದನ್ನ ಇಲ್ಲಿ ಎಕ್ಸಾಕ್ಟ್ ಆಗಿ ಗೊತ್ತಾಗ್ತಾ ಇದೆ. ಇದು ಒಂದು ದೊಡ್ಡ ಎಕ್ಸಾಂಪಲ್. ದರ್ಶನ್ ಸರ್ನ ಯಾವ ತರ ಇವರು ಟಾರ್ಗೆಟ್ ಮಾಡ್ಕೊಂಡು ಕೂತಿದ್ದಾರೆ. ಇದು ಎಲ್ಲರಿಗೂ ಒಂದು ಪಾಠನೂ ಹೌದು, ಒಂದು ಎಕ್ಸಾಂಪಲ್ ಹೌದು. ಇದನ್ನ ನೋಡಿ ತಿಳ್ಕೋಬೇಕು. ಈ ತರ ಮಾಡ್ತಿರೋರು ಯಾರು ತುಳಿಯಕ್ಕೆ ಪ್ರಯತ್ನ ಪಡ್ತಿದ್ರೆ ಅವ್ರ ಪರ ನಿಲ್ಕೋಬೇಕಾಗಿರೋದು ನಮ್ಮ ಜವಾಬ್ದಾರಿ. ನಾವು ನಿಂತೇ ನಿಲ್ತೀವಿ. ದರ್ಶನ್ ಸರ್ ಡೆವಿಲ್ ಸಿನಿಮಾನ ನೋಡ್ತೀವಿ, ಅದನ್ನ ತಡಿಯಕ್ ಆಗಲ್ಲ ಯಾರ ಕೈಲು. ಅಷ್ಟೇ. ನನಗೆ ವಿಡಿಯೋ ನೋಡಿ ತುಂಬಾ ನೆನ್ನೆ ನೋಡಿದಾಗಲೇ ಅನ್ನಿಸ್ತು, ಹೌದಾ ನಿಜನಾ ಅಂತ ಅನ್ನಿಸ್ತು. ಆಮೇಲೆ ಇನ್ನೊಂದು ನ್ಯೂಸ್ ಚಾನಲ್ ಸುಳ್ಳು ಅಂತ ಬಂದಾಗ, ಹೌದು ಇವ್ರು ಸುಳ್ಳು ಅಂತ ಹೇಳ್ತಿದ್ದಾರೆ, ಅವ್ರು ನಿಜ ಅಂತ ಹೇಳಿ ಇವ್ರು ಇಬ್ರು ಮಾತಾಡ್ತಾ ಇದಾರೆ. ಆದ್ರೆ ಜೈಲಿಂದ ಬಂದು ಯಾರು ಮಾತಾಡ್ತಾ ಇಲ್ಲ. ಜೈಲಿಂದ ಅಧಿಕಾರಿಗಳು ಬಂದು ಯಾರು ಮಾತಾಡ್ತಾ ಇರೋದೇ ಇವರು ನಾಯಕ ಚೇಳ್ದಂಗೆ. ಇವರು ಒಬ್ರು ಅಂತಾರೆ, ಒಬ್ರು ಇಲ್ಲ ಅಂತಾರೆ. ದರ್ಶನ್ ಸರ್ ವಿಷಯ ಅಂತಂದ್ರೆ ಅಷ್ಟು ಏನೋ ಸಂತೆಯಲ್ಲಿ ಸಿಗೋದೇನೋ ಒಂದು ವಸ್ತು ಅನ್ನೋ ತರ ಆಗೋಗ್ಬಿಟ್ಟಿದೆ. ಅರ್ಥ ಆಗ್ತಲ್ಲ ಏನು ಅಂತ. ನಿಮ್ಮ ಒಪಿನಿಯನ್ ಏನು ಅಂತ ನೀವು ಕಮೆಂಟ್ ಮಾಡಿ. ನನ್ನ ಒಪಿನಿಯನ್ ನಾನು ಹೇಳಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ, ನಾನು ಸತ್ಯ ಮಾತಾಡ್ತಾ ಇದ್ದೀನಿ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ಅಂದ್ರೆ ಮಾಡಕ್ ಹೋಗ್ಬೇಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.